ಸಿಟಿ ಟಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ ಕೋವಿಡ್-19ದಿಂದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದ್ದಾವೆ ವಿನಃ ಕಡಿಮೆ ಆಗ್ತಾಯಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವತ್ತು ಗದಗ ಶಹರ ವಲಯದ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಪ್ರತಿಭಟನೆಗೆ ಇಳಿದಿದ್ದಾರೆ. ಕಾರಣ ಏನು ಅಂದರೆ ಅವರ ಸಮಸ್ಯೆಗಳನ್ನು ಸರ್ಕಾರ ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಕಿತ್ತೂರು ಚೆನ್ನಮ್ಮ ಸರ್ಕಲ್ದ ಹತ್ರ ಇವತ್ತು ಎಲ್ಲರೂ ಸೇರಿದ್ದಾರೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿಯನ್ನು ಕೊಡ್ತಿದ್ದಾರೆ. ಬಹುತೇಕ ಅನುದಾನ ರಹಿತ ಶಾಲಾ ಶಿಕ್ಷಕರ ಸಂಸ್ಥೆಗಳ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ಏನೇನು ಅವರ ಬೇಡಿಕೆಗಳಿದೆ, ಅವರು ಏನು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಮತ್ತು ಅವರಿಗೆ ಅಗತ್ಯವಾಗಿ ಬೇಡಿಕೆಗಳನ್ನು ಸರ್ಕಾರ ಹೇಗೆ ಏನು ಸ್ಪಂದನೆ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನು ಅವರ ಮನವಿ ಕೊಟ್ಟ ನಂತರ ಅವರ ಪ್ರತಿಭಟನೆಯನ್ನು ನೋಡಿದ ನಂತರ ನಿಮಗೆ ಹೇಳ್ತೇನೆ. ಈಗ ಅವರ ಪ್ರತಿಭಟನೆಯನ್ನು ನೀವು ನೋಡ್ಬೋದು. ಅಂದರೆ ಪ್ರತಿಭಟನೆಯಿಂದ ಅವರು ಹೋಗ್ತಾ ಇರೋದು ಕಿತ್ತೂರು ಚೆನ್ನಮ್ಮ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ ಅವರ ಪ್ರತಿಭಟನೆ ಆರಂಭ ಆಗುತ್ತೆ. ಆ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಟ್ಟ ನಂತರ ಅದುವರೆಗೆ ನೀವು ನೋಡಿದ ನಂತರ ನನ್ನ ಮುಂದೆ ಅವರು ಏನೇನು ಸಮಸ್ಯೆಗಳನ್ನು ನಾನು ಹೇಳ್ತೇನೆ. ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಆಗ್ತಿರೋ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡುವ ನಿರ್ಧಾರವನ್ನು ಹಾಕಿಕೊಂಡಿದೆ. ಅದಕ್ಕೆ ಇದನ್ನು ನಮ್ಮಲ್ಲಿ ಬರೀ ಸರ್ಕಾರದಿಂದ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಕೆಲಸ ಮಾಡುತ್ತಿರುವಂಥ ಶಿಕ್ಷಕಿಯರಿಗೆ ಹಾಗೂ ಈ ಸಿಬ್ಬಂದಿ ವರ್ಗದವರಿಗೆ ತುಂಬ ಅನ್ಯಾಯವನ್ನು ಮಾಡ್ತಾ ಇದೆ. ಅದಕ್ಕೆ ಈ ನಿಮಿತ್ತವಾಗಿ ಇವತ್ತು ದಿವಸ ನಾವು ಹೋರಾಟ ಮಾಡಿ ವಿಷಯವನ್ನು ಹಾಕ್ಕೊಂಡಿದ್ದರಿಂದ ಅದಕ್ಕೆ ಇದು ಸರ್ಕಾರ ಎಚ್ಚೆತ್ತುವರಿಗೆ ನಾವು ಏನು ಮಾಡಬೇಕಾಗಿದ್ದ ಕಾರ್ಯವನ್ನು ಆದಷ್ಟು ಬೇಗನೆ ಮಾಡಬೇಕು. ಇನ್ನೂ ನಾವು ಉಗ್ರ ಹೋರಾಟವನ್ನು ಮಾಡ್ತಿದ್ದೇವೆ. ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೇವೆ. ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಧಿಕ್ಕಾರ.
ಶಿಕ್ಷಣ ಮಂತ್ರಿ ಧಿಕ್ಕಾರ ಬೇಕು. ನ್ಯಾಯ ಬೇಕು.
ಕೊಂದು ಸುಳ್ಳು ಸುದ್ದಿ ಹೇಳ್ತಿರುವ ಸರ್ಕಾರಕ್ಕೆ ಕೊಂದು ಸುಳ್ಳು ಸುದ್ದಿ ಹೇಳ್ತಿರುವ ಸರ್ಕಾರಕ್ಕೆ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ಬೇಕೇ ಬೇಕು ಬೇಕೇ ಬೇಕು ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ರಾಷ್ಟ್ರ ಸರ್ಕಾರಕ್ಕೂ ಬೇಕೇ ಬೇಕು ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ಶಿಕ್ಷಕರ ಜೀವನ ಜೊತೆ ಚಲಾಟ ಮಾಡುತ್ತಿರುವ ಸರ್ಕಾರಕ್ಕೆ ನೆಪವಾಟಿ ಶಿಕ್ಷಕರ ಜೀವನ ಜೊತೆ ಚಲಾಟ ಮಾಡುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು ಅಯ್ಯಯ್ಯೋ 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 ಸಮಸ್ಯೆಗಳನ್ನು ಅರಿತುಕೊಳ್ಳುವ ಸರ್ಕಾರಕ್ಕೆ ಆಡಳಿತ ಮಂಡಳಿಯವರಿಗೆ ಒತ್ತಡ ಹೇರುವ ಸರ್ಕಾರಕ್ಕೆ ಆಡಳಿತ ಮಂಡಳಿಯವರ ಮೇಲೆ ಒತ್ತಡ ಹೇರುವ ಸರ್ಕಾರಕ್ಕೆ ಅಯ್ಯಯ್ಯೋ 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 ಆಡಳಿತ ಮಂಡಳಿಯವರ ಮೇಲೆ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು जोर से बोलो
50% ಶುಲ್ಕವನ್ನು ಕಡಿತಗೊಳಿಸಿ ಆದೇಶ ಪರ್ಸೆಂಟ್ ಮಾಡಿದ್ದಾರೆ. ಉಳಿದರಲ್ಲಿ ಯಾವುದೂ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಅದು ಟೋಟಲಿ 50ರಿಂದ 60% ಕಡಿತ ಆಗ್ತಾ ಇದೆ. ಎಲ್ಲ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತಿನೂ ಕೂಡ ಯಾರೂ 70% ಫೀಸ್ ತುಂಬುತ್ತಾ ಇಲ್ಲದೇ ಇರುವುದರಿಂದ ಬಹಳ ಸಮಸ್ಯೆಯಾಗಿದೆ. ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಎಷ್ಟೋ ವರ್ಷಗಳಿಂದ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನೋಡ್ತಾ ಕಾರ್ಯಗಳಿಗೆ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಈ ಪತ್ರದ ಮೂಲಕ ಸಲ್ಲಿಸ್ತಾ ಇದ್ದೇವೆ. ತಾವು ದಯವಿಟ್ಟು ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಎಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ಶಾಲಾ ಆಡಳಿತ ಮಂಡಳಿಯವರಿಗೂ ಒಂದು ನ್ಯಾಯಬದ್ಧವಾಗಿ ಶಾಲೆಯನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೋರ್ತಾ ಇದ್ದೇವೆ. ಫೀಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಶಿಕ್ಷಣ ಸಂಸ್ಥೆದವರು 70% 50% ಸ್ಯಾಲ್ರಿ ಕೊಡ್ತಿದ್ದಾರೆ. ಇದರಿಂದ ನಮ್ಮ ಜೀವನ ನಡೆಸೋದು ಭಾಳ ಕಷ್ಟವಾಗಿದೆ. ನಾವೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಬಿಟ್ಟು BEd ಮಾಡಿಬಿಟ್ಟು ಒಂದು ಒಳ್ಳೆಯ ಶಿಕ್ಷಕ ಹುದ್ದೆಗೆ ಬಂದ ಮೇಲೆ ನಮಗೆ ಈ ಹುದ್ದೆ ಬಿಟ್ಟರೆ ಬೇರೆ ಹುದ್ದೆ ಯಾವುದೂ ಗೊತ್ತಿಲ್ಲ. ಸೊ ಬೇರೆ ಕಡೆ ಎಲ್ಲನೂ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಈ ಫೀಸ್ ಬಗ್ಗೆ ಯಾಕೆ ಸರ್ಕಾರ ಇಂಥ ಧೋರಣೆ ತೋರ್ತಾ ಇದೆ ಅಂತ ಗೊತ್ತಿಲ್ಲ. ಮಾನ್ಯ ಶಿಕ್ಷಣ ಸಚಿವರು ಕೇವಲ ಬೆಂಗಳೂರು ಅಂತ ಒಂದು ಊರಿದೆ ಅಲ್ಲ, ಅಲ್ಲಿಂದ ಮಾತ್ರ ಆ ಒಂದು ದೃಷ್ಟಿಯಿಂದ ಮಾತ್ರ ನೋಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ಸ್ಕೂಲುಗಳು 1-2 ಲಕ್ಷ ಸಂಬಳ ಫೀಸ್ ತಗೋತಿದ್ದಾರೆ. ಅಂಥವ್ರಿಗೆ 30% ಕಡಿಮೆ ಮಾಡಿದರೆ ಏನಾಗೋದಿಲ್ಲ. ಸೊ ಇಲ್ಲಿ ಗದಗಂತ ಹಿಂದುಳಿದ ಪ್ರದೇಶದಲ್ಲಿ ನಾವು ತಗೊಳ್ತಾ ಇರೋ ಮ್ಯಾಕ್ಸಿಮಮ್ ಫೀಸ್ ಅಂತ ಹೇಳಿದರೆ 20-25 ಸಾವಿರ. ಇದರಲ್ಲೇ 30% ಕಡಿಮೆ ಮಾಡಿಬಿಡಿ ಅಂತ ಹೇಳಿದರೆ ಇದು ಭಾಳ ಕಷ್ಟದ ಕೆಲಸ ಆಗ್ತದೆ. ಶಾಲಾ ಆಡಳಿತ ಮಂಡಳಿಯವ್ರಿಗೂ ನಾವು ದೂಷಿಸೋಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಫೀಸ್ ಬಂದರೆ ಅವರು ನಮಗೆ ಸಂಬಳ ಕೊಡೋಕ್ಕೆ ಆಗ್ತದೆ. ಸೊ ಈಗಿರೋ ಸಿಚುವೇಶನ್ದಲ್ಲಿ ನಮ್ಮ ಶಾಲಾ ಕಟ್ಟಡವನ್ನು ಕೂಡ ನಮ್ಗೆ ಮೇಂಟೈನ್ ಮಾಡುವಂಥ ಒಂದು ಪರಿಸ್ಥಿತಿ ಆಗ್ತಾ ಇಲ್ಲ. ಹೀಗಿರುವಾಗ ಎಲ್ಲ ಒಂದು ಪ್ರೈವೇಟ್ ಸ್ಕೂಲ್ಸಲ್ಲಿ 180 ಸ್ಟಾಫ್ ಇರೋದ್ನಿಂದ ಈ ಎಲ್ಲ ಶಿಕ್ಷಕರ ಜೀವನ ಬೀದಿಗೆ ಬಂದುಬಿಟ್ಟಿದೆ. ಸರ್ಕಾರ ಒಂದು ಕಡೆ ಹೇಳುತ್ತೆ 6ರಿಂದ 10ನೇ ಕ್ಲಾಸ್ನವ್ರಿಗೆ ಶಾಲೆ ಕೂಡ ಶುರು ಮಾಡಿರಿ ಅಂತ ಹೇಳ್ತಿದ್ದಾರೆ. ನಾವು ಶಾಲೆ ಶುರು ಮಾಡಬೇಕಂದ್ರೆ ಶಿಕ್ಷಕರನ್ನು ಕೂಡ ನಾವು ಸರಿಯಾಗಿ ನೇಮಿಸ್ಕೊಳ್ಬೇಕಾಗುತ್ತೆ. ನಾವು ಸರಿಯಾಗಿ ಸ್ಯಾಲ್ರಿ ಕೊಟ್ಟರೆ ಮಾತ್ರ ಶಿಕ್ಷಕರು ಬರೋಕ್ಕೆ ತಯಾರಾಗ್ತಾರೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಮಾನ್ಯ ಸಚಿವರು ಒಂದು ಸ್ಲ್ಯಾಬ್ ಮಾಡಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಫೀಸ್ ತಗೋತಿದ್ದಾರೆ ಅದರ ಮೇಲೆ ಅವರು ರಿಡಕ್ಷನ್ ಮಾಡಿದರೆ ಒಳ್ಳೆಯದಿರುತ್ತೆ. ಎಲ್ಲರಿಗೂ 30% ಅಂತ ಹೇಳಿ ಮಾಡಿರೋದು ಇದು ಅನ್ಯಾಯ ಅಂತ ಹೇಳಿ ನಾನು ಹೇಳ್ಬೋದು. ಸೊ ನಮ್ಮ ಈ ಎಲ್ಲ ಬೇಡಿಕೆಗಳು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಮುಟ್ಲಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಮನವಿ. बोलो भारत माता की जय, बोलो भारत माता की जय. ಏನು ನಮ್ಮ ಶಿಕ್ಷಕರು ದಿನದವರು ತಾವು ಏನು ಮನವಿಗಳನ್ನು ಇವತ್ತು ಕೊಟ್ಟಿದ್ದೀರಿ, ನಮ್ಮ ಮನವಿಯನ್ನು ನಾವು ಇವತ್ತೇ ಸರ್ಕಾರದ ಶಿಕ್ಷಣ ಇಲಾಖೆಗೆ ಗಮನಿಸಿ ತರಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇವತ್ತಿನ ದಿವಸ ಖಾಸಗಿ ಶಾಲಾ ಸಂಸ್ಥೆಗಳು ಈ ಸರ್ಕಾರದ ಏನು ಒಂದು ಮಲ್ತಾಯಿ ಧೋರಣೆ ಇದೆಯಲ್ಲ ಅದರ ವಿರುದ್ಧವಾಗಿ ನಾವು ಇವತ್ತಿಲ್ಲಿ ಗದಗ್ನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಮಾಡಿದ್ದೀವಿ. ಇವತ್ತು ಬೆಂಗಳೂರಲ್ಲಿ ಕೂಡ ಈ ಒಂದು ರ್ಯಾಲಿ ನಡೆದಿದೆ. ಇದರಲ್ಲಿ ಸಾಕಷ್ಟು ಅನುದಾನ ರಹಿತ ಸಂಸ್ಥೆಗಳು ಪಾಲ್ಗೊಂಡಿದ್ದಾವು. ಸೊ ಈಗೆಲ್ಲ ತಮಗೆ ಗೊತ್ತಿದೆ, ಕರೋನಾ ಅಂತೂ ಬಂತು ಹೋತು. ಆದರೆ ಕೂಡ ನಮಗೆ ಈಗ ಫೀಸ್ ಕಲೆಕ್ಷನ್ ಮಾಡೋದ್ರಲ್ಲಿ ಸರ್ಕಾರ ಏನು ಹೇಳಿದೆ ಅಂದರೆ 30% ನೀವು ಕಡಿಮೆ ತಗೋಬೇಕು ಅಂತ ಹೇಳಿದ್ದಾರೆ. 30% ಕಡಿಮೆ ತೊಗೊಳಕ್ಕೆ ಅವರು ವಿಚಾರ ಮಾಡ್ತಾ ಇರೋದು ಬೆಂಗಳೂರು ಸಿಟಿ ಹಿಡ್ಕೊಂಡು. ಸೊ ಬೆಂಗಳೂರಿನಲ್ಲಿ 1-2 ಲಕ್ಷ ಫೀಸ್ ಇದ್ದಾಗ ಅಲ್ಲಿ 30% ಡಿಸ್ಕೌಂಟ್ ಕೊಟ್ಟರೆ ಅವ್ರಿಗೇನು ಭಾಳ ವ್ಯತ್ಯಾಸ ಬೀಳೋದಿಲ್ಲ. ಸೊ ಇಲ್ಲಿ ಗದಗ್ನಲ್ಲಿ 20-25 ಸಾವಿರ ಫೀಸನ್ನು ಮಾತ್ರ ನಾವು ತಗೋತಾ ಇದ್ದೀವಿ. ಸೊ ಇಂಥಲ್ಲಿ 30% ರಿಡಕ್ಷನ್ ಮಾಡಿರಿ ಅಂತ ಹೇಳಿದರೆ ಇದು ಭಾಳ ಶಿಕ್ಷಕರಿಗೆ ಅನ್ಯಾಯ ಆಗುತ್ತೆ. ಫೀಸ್ ಕೊಡಲಿಲ್ಲ ಅಂದ್ರೆ ಸಂಸ್ಥೆದವ್ರು ನಮ್ಗೆ ಸ್ಯಾಲ್ರಿನೂ ಕೊಡೋಕ್ಕಾಗೋದಿಲ್ಲ. ಸೊ ನಾವೆಲ್ಲ ಗ್ರ್ಯಾಜುಯೇಟ್ಸು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದೀವಿ. ಸೊ ನಾವು ಇದು ಒಂದು ಭಾಳ ನೋಬೆಲ್ ಪ್ರೊಫೆಷನ್ ಅಂಥೇಳಿ ಈ ಶಿಕ್ಷಣ ಪ್ರೊಫೆಷನ್ಗೆ ಬಂದಿದ್ದೀವಿ. ಸೊ ನಮಗೆ ಈ ಶಿಕ್ಷಣ ಹೇಳೋದನ್ನು ಬಿಟ್ಟರೆ ಬೇರೆ ಯಾವುದು ಪ್ರೊಫೆಷನ್ ಬರೋದಿಲ್ಲ. ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲಾಸ್ಟ್ ಏಪ್ರಿಲ್ನಿಂದ ನಾವು ಇಲ್ಲಿವರೆಗೂ ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಅನುದಾನ ರಹಿತ ಶಾಲಾ ಸಂಸ್ಥೆಗಳ
ಮುಖ್ಯಸ್ಥರನ್ನ ಆಡಳಿತ ಮಂಡಳಿಯವರನ್ನು ಕೂಡ ನಮ್ಗೆ ದೂಷಿಸೋಕ್ಕಾಗೋದಿಲ್ಲ. ಯಾಕಂದರೆ ಫೀಸ್ ಕಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ನಮಗೆಲ್ಲ ಸ್ಯಾಲ್ರಿ ಕೊಡೋದನ್ನು ಅಸಾಧ್ಯ ಆಗಿರೋದು ನಿಂತ್ರ. ಸೊ ಎಲ್ಲ ಕ್ಷೇತ್ರದಲ್ಲಿ ಬೆಲೆ ಏರಿಕೆ ಆಗಿದೆ, ನೋಡ್ತಾ ಇದ್ದೀರಿ ನೀವು, ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ. ಸೊ ಅಲ್ಲಿ ಸರ್ಕಾರ ಒಂದು ಏನು ದೃಷ್ಟಿ ಹರಿಸ್ಬೇಕು ಅಲ್ಲಿ ಹರಿಸ್ತಾ ಇಲ್ಲ. ಕೇವಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಲೆಕ್ಟ್ ಮಾಡ್ತಾ ಇರೋಂಥ ಫೀಸ್ ಮೇಲೆ ಮಾತ್ರ ಸರ್ಕಾರದ ಒಂದು ದೃಷ್ಟಿ ಇರೋದು ನಿಂತ್ರ ಈ ದೃಷ್ಟಿಕೋನ ಆದಷ್ಟು ಬೇಗ ಬದಲಾಗಬೇಕು. ಮತ್ತು ಎಲ್ಲ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಮೊದಲಿನಂತ ಅವ್ರವ್ರದ್ದು ಏನು ಫೀಸ್ ಸ್ಟ್ರಕ್ಚರ್ ಇದೆ ಅದನ್ನು ತಗೊಳ್ಳೋಕೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಇಲ್ಲಿ ಒಂದು ಕಡೆ ಶಿಕ್ಷಣ ಸಚಿವರು ಹೇಳ್ತಾರೆ 6ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ವರೆಗೂ ವರ್ಗಗಳನ್ನು ಶುರು ಮಾಡಿರಿ ಅಂತ ಹೇಳಿ. ಸೊ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ವರ್ಗಗಳನ್ನು ಶುರು ಮಾಡಿದರೆ ಒಳ್ಳೆಯದಿರುತ್ತೆ. ಎಲ್ಲ ಮಕ್ಕಳು ಬಂದರೆ ಎಲ್ಲ ಪಾಲಕರು ಅವಾಗ ಫೀಸ್ ಕಟ್ಬೋದು. ಸೊ ಇದರಿಂದ ನಮ್ಮ ಶಿಕ್ಷಕರ ಏನು ಸಮಸ್ಯೆಗಳಿದ್ದಾವೆ ಅವಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪಾಶ್ವನಾಥ್ ಶಾಲೆಯ ಆಡಳಿತಾಧಿಕಾರಿಗಳಾಗಿರುವಂಥ ಶ್ರೀಮತಿ ಮಂಜುಳಾ ದಾನಿ. ಅನುದಾನ ರಹಿತ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳನ್ನು ನಿಜವಾಗಲೂ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ. ವಿಶೇಷವಾಗಿ ಶಿಕ್ಷಣ ಇಲಾಖೆ, ಪಾಲಕ ಸಮುದಾಯ ಹಾಗೂ ಅಧಿಕಾರಿ ವರ್ಗ ಈ ಎಲ್ಲರೂ ಕೂಡ ನಿಜವಾಗಲೂ ಏನು ಸಮಸ್ಯೆ ಇದೆ ಅನ್ನೋದು ಅದನ್ನು ಬದಿಗಿಟ್ಟು ಬೇರೆ ಸಮಸ್ಯೆಯನ್ನು ಎಲ್ಲರ ಮುಂದೆ ಇಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಇವತ್ತು ನಮ್ಮ ಶಿಕ್ಷಣ ಸಚಿವರು 30% ಅಂತ ಹೇಳಿದ್ದಾರೆ. 30% ಕೇವಲ ಅದು ಟ್ಯೂಷನ್ ಫೀಸ್ಗೆ ಮೀಸಲಾತಿ ಇಟ್ಟು ಉಳಿದು ಫೀಸನ್ನು ತೊಗೋಬೇಡ್ರಿ ಅಂತ ಹೇಳಿದರೆ ಆ ಟೋಟಲ್ ಫೀಸ್ ಕಡಿತ ಇವತ್ತು 50ರಿಂದ 60% ಮಿಕ್ಕಾಗಿ ಹೋಗ್ತದೆ. ಇದು ಪಾಲಕರಿಗೆ ಗೊತ್ತಿಲ್ಲ. ಕೇವಲ 70% ಫೀಸ್ ತುಂಬುತ್ತೀವಿ ಅನ್ನುವ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ. ಇದನ್ನು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಕ್ಲಿರಿಫಿಕೇಷನ್ ಕೊಡಬೇಕು. ಯಾಕಂತ ಹೇಳಿದರೆ 30% ಹೇಳೋದು ಹೋಗೋದು 60ರಿಂದ 70% ಅಂತಂದರೆ ನಿಜವಾಗಲೂ ಶಿಕ್ಷಣ ಸಂಸ್ಥೆಗಳಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಈ ಒಂದು ಕೋವಿಡ್-19 ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಗಳು ತಮ್ಮ ಬೆಲೆಯನ್ನು 100ಕ್ಕೆ 100 ಕಳೆದುಕೊಂಡವು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಕೋವಿಡ್ ಬರೋಕ್ಕಿಂತ ಪೂರ್ವದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಯಾವ ಒಂದು ಬೆಲೆ ಇತ್ತು, ಯಾವ ಒಂದು ರಿಸ್ಪೆಕ್ಟ್ ಇತ್ತು, ಇವತ್ತು ಎಲ್ಲ ರಿಸ್ಪೆಕ್ಟನ್ನು ಕಳೆದುಕೊಳ್ಳೋಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮ ಶಿಕ್ಷಣ ಇಲಾಖೆಯವರು ದಿನಕ್ಕೊಂದು ಕಾಯಿದೆ, ದಿನಕ್ಕೊಂದು ನಿಯಮ, ದಿನಕ್ಕೊಂದು ಸರ್ಕ್ಯುಲರು, ಇಲ್ಲಿಯ ಗದಗ ಅಥವಾ ಬೇರೆ ಜಿಲ್ಲೆಯ ಅಲ್ಲಿಯ BO DD5 ದಿನಕ್ಕೊಂದು ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಮುಚ್ಚುವ ಒಂದು ಸಂದರ್ಭವನ್ನು ಇಲ್ಲಿ ಕ್ರಿಯೇಷನ್ ಆಗ್ತಾಯಿದೆ ಅಂತ ನನ್ನ ಭಾವನೆ. ಇದೇ ರೀತಿ ಮುಂದುವರೆದರೆ ಸುಮಾರು 70% ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದಾಗೋದ್ರಲ್ಲಿ ಯಾವ ಸಂದೇಹನೇ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ಬಂದಂಥ 3-4 ಜನ ಟೀಚರ್ ಸಹಿತ ಸಂಬಳ ಕೊಡೋದಾಗಂಥ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದರೆ ಈ ಸಂಸ್ಥೆಗಳನ್ನು ನಡೆಸುವುದರಲ್ಲಿ ಯಾವ ಅರ್ಥನೇ ಇಲ್ಲ. ಇದು ಮುಖ್ಯವಾಗಿ ಇನ್ನೊಂದು ಅಂಶ ನಾನು ಹೈಲೈಟ್ ಮಾಡಬೇಕಂತ ಹೇಳಿದರೆ, ಮೊದಲು ಯಾವ ರೀತಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದು ಬೆಲೆ ಇತ್ತು, ಒಂದು ರಿಸ್ಪೆಕ್ಟ್ ಇತ್ತು, ಅದನ್ನು ಪೂಜ್ಯ ಭಾವನೆಯಿಂದ ನೋಡ್ತಿದ್ರು. ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಂದು ನಮೂನಿ ದರೋಡೆಕೋರರು ಮಾಡಿ ಹೇಗೆ ಮಾಡ್ತಾರಲ್ಲ ಆ ರೀತಿ ಒಂದು ವಿಚಾರಗಳನ್ನು ಇಲ್ಲಿ ಸಮುದಾಯದಲ್ಲಿ ಬರ್ತಾ ಇದೆ. ಅದನ್ನು ಕೂಡ ಎಲ್ಲರೂ ಗಮನಿಸಬೇಕು. ವಿಶೇಷವಾಗಿ ಮಾಧ್ಯಮ ಬಂಧುಗಳು ಏನು ನಿಜವಾದ ಒಂದು ಇವತ್ತು ಶಿಕ್ಷಣ ಸಂಸ್ಥೆಗಳು ಅನುಭವಿಸ್ತಿದ್ದಾವೆ ಅದನ್ನು ಹೈಲೈಟ್ ಮಾಡಿರಿ. ಶಿಕ್ಷಕರ ಸಮಸ್ಯೆಗಳನ್ನು ಹೈಲೈಟ್ ಮಾಡಿರಿ. ನಿಜವಾದ ಏನು ಸಮಸ್ಯೆ ಅದನ್ನು ಹೈಲೈಟ್ ಮಾಡಿರಿ. ಆದರೆ ನಾವು ನಿಜ ಹೇಳಬೇಕಂದ್ರೆ ಇವತ್ತು ಮಾಧ್ಯಮದಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಬಡವರಿಗೆ ಯಾರಿಗೂ ಹೇಳಲಾರ್ದೇ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅದನ್ನು ಓಪನಾಗಿ ಹೇಳೋಕ್ಕಾಗೋದಿಲ್ಲ. ಹೇಳಿದರೆ ಎಲ್ಲರೂ ಕೇಳ್ತಾರೆ ಅದನ್ನು. ಇದು ನಮ್ಮ ಶಿಕ್ಷಣ ಇಲಾಖೆಗೆ ಗೊತ್ತಿಲ್ಲ. ಆ ಕಾರಣದಿಂದ ನಿಜವಾಗಲೂ ಯಾರು ಬಡವರಿದ್ದಾರೆ ನಮಗೂ ಅನಿಸ್ತದೆ. ಯಾಕಂದರೆ ನಾವು ಎಲ್ಲರೂ ಬಡತನದಿಂದ ಶಾಲೆ ಕಲಿತು ಬಂದವರು. ಆದರೆ ನಾವು ಕೊಡ್ತಾ ಇದ್ದೇವೆ. ಆದರೆ ಓಪನ್ ಆಗಿ, ಯಾಕಂದರೆ ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೀನಿ, ಸರ್ಕಾರಿ ಯಾರು ನೌಕರಿ ಮಾಡ್ತಾರೆ ಅವ್ರ ಮಕ್ಕಳನ್ನ ಫೀಸ್ ತುಂಬಿಲ್ಲ. ಇನ್ನು ಉಳಿದ ವ್ಯಾಪಾರಸ್ಥದ ಮಧ್ಯಮ ವರ್ಗದ ಕೆಳ ವರ್ಗದ ಪಾಲಕರು ಹೇಗೆ ತುಂಬಬೇಕು? ಇವತ್ತು 70% ಗೌರ್ಮೆಂಟ್ ಫುಲ್ ಸ್ಯಾಲ್ರಿ ತೊಗೊಂಡಂಥ ಪಾಲಕರು ಇವತ್ತು ಫೀಸ್ ತುಂಬಿದಿಲ್ಲ. ಇದನ್ನು ಎಲ್ಲರೂ ಗಮನ ಹರಿಸಬೇಕು. ಇದಕ್ಕೆ ನ್ಯಾಯವಾಗುವ ರೀತಿಯಲ್ಲಿ ನೀವು ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮ ಮುಖಾಂತರ ತಲುಪಿಸಬೇಕು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರಗಳು. ನಾನು ಶ್ರೀನಿವಾಸ್ ಹುಲಿಗಳು ಅಂತೇಳಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಸಂಘದ ಉಪಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ. ಯಾಕೆಂದರೆ ಶಿಕ್ಷಣ ಸಂಸ್ಥೆಗಳೇನದ ನಮ್ಮದಂತೂ ವಿದ್ಯಾದಾನ ಸಮಿತಿ ಸುಮಾರು 100 ವರ್ಷ ಇವತ್ತು ನಮ್ಮ ಶಿಕ್ಷಣ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಅದರಲ್ಲಿ ಇವಾಗ ಇಂಗ್ಲೀಷ್ ಮೀಡಿಯಮ್ ನಮ್ಮಲ್ಲಿ ಮೊದಲು ಇರಲಿಲ್ಲ. 8th 9th 10th ಮಾತಾಯಿತು. ಆದರೆ ಬಹಳ ಪಾಲಕರ ಒಂದು ಬೇಡಿಕೆ ಮೇರೆಗೆ ನಾವು 1ರಿಂದ 10ನೇವರೆಗೂ ಆಂಗ್ಲ ಮಾಧ್ಯಮ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೀವಿ. ಹಾಗೆ ನಮ್ಮ ಕನ್ನಡದಲ್ಲಿಯೂ ಸಾಕಷ್ಟು ನಾವು ಆ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಅದನ್ನು ನಡೆಸುವಾಗ
ಇವಾಗ ನಮ್ಮ ಇಷ್ಟು ದಿವಸ ನಾವು ಸರಳವಾಗೇ ನಡೆದಿತ್ತು. ನಾವೇನು ಲಕ್ಷಗಟ್ಟಲೆ ನಾವು ಫೀಸನ್ನು ತೆಗೆದುಕೊಂಡು ನಾವು ಪಾಲಕರಿಗೆ ಅನ್ಯಾಯ ಮಾಡ್ತಾಯಿಲ್ಲ, ಮಕ್ಕಳಿಗೂ ಅನ್ಯಾಯ ಮಾಡ್ತಾಯಿಲ್ಲ. ಆದರೆ ನಾವು ಮಿನಿಮಮ್ ಅವರಿಗೆ ಚಾರ್ಜನ್ನು ಮಾಡಿ ಉತ್ತಮವಾದ ಶಿಕ್ಷಣವನ್ನು ನಾವು ಕೊಡ್ತಾ ಬಂದಿದ್ದೀವಿ. ನೀವು ಬೆಂಗಳೂರಲ್ಲಿ ಕೂತ್ಕೊಂಡು AC ಕೂತ್ಕೊಂಡು ನೀವು ಲೆಕ್ಕಾಚಾರ ಹಾಕಿದ್ರೆ ಬೆಂಗಳೂರದ ಒಂದು ಏನು ವಾತಾವರಣ ನೋಡಿಕೊಂಡು ನೀವೇನಾದರೂ ಸ್ಲ್ಯಾಬನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಗದಗಂತ ಹಿಂದುಳಿದ ಒಂದು ಪ್ರದೇಶದಲ್ಲಿ ಸಾಕಷ್ಟು ಅನ್ಯಾಯವಾಗ್ತದೆ ಅನ್ನೋದ್ರ ಬಗ್ಗೆ ಆ ಕಲ್ಪನೆ ಇರಬೇಕು. ಇವಾಗ ಒಂದು ವೇಳೆ ನಾವು ತೊಗೋತಾ ಇರೋದೇ 10,000 to 12,000 ರೂಪಾಯಿ. ಅದರಲ್ಲಿ ನಾವು 30% ತೆಗೆದ್ರೆ ನಮಗೆ ಸಿಗೋದು 6,000 7,000 ರೂಪಾಯಿ. ಅದರಲ್ಲಿ ನಾವು ಸಂಸ್ಥೆ ಕಟ್ಟಬೇಕು, ಇದರಲ್ಲಿ ನಾವು ಜೀವನ ಸಾಗಿಸ್ಬೇಕು ಅನ್ನೋದೇನಿಲ್ಲ. ಕೆಲವು ಶಿಕ್ಷಕರು ಏನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಾರೆ, ಅವ್ರಿಗಾದರೂ ಒಂದು ನೌಕರಿ ಆಗ್ತದೆ, ಅವ್ರಿಗೂ ಒಂದು ಉಪಜೀವನ ಆಗ್ತದೆ. ಒಂದು ನಿಟ್ಟಿನಲ್ಲಿ ನಾವು ಕಟ್ಟಿದಂಥ ಸಂಸ್ಥೆಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಈಗೇನು ಸರ್ಕಾರ ಎಲ್ಲರಿಗೂ ನಾವು ನೌಕರಿಯನ್ನು ಕೊಡ್ತೀವಿ ಅಂತ ಏನು ಹೇಳ್ತಾರೆ, ಅದರ ವಿರುದ್ಧವಾಗಿ ಇವ್ರು ಮಾಡ್ತಾ ಇದ್ದಾರೆ. ಶಿಕ್ಷಕರನ್ನ ಬೀದಿಗೆ ಎಳಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾವು ನಿಜವಾಗ್ಲೂ ಇಲ್ಲಿ ಬಂದು ನಮಗೆ 30% ಏನು ಕಡಿತ ಮಾಡಿದ್ದಾರೆ ಅದನ್ನು ನಾವು ಪೂರ್ತಿಯಾಗಿ ನಾವು ಫೀಸನ್ನು ತಗೋಬೇಕು. ನಮ್ಮ ಶಿಕ್ಷಣ ಸಂಸ್ಥೆ ಶಿಕ್ಷಕ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗಕ್ಕೆ ಪೂರ್ಣವಾದ ಒಂದು ವೇತನವನ್ನು ಕೊಟ್ಟು ಅವರು ಕೂಡ ಉಪಜೀವನವನ್ನು ಮಾಡಲಿಕ್ಕೆ ಆಗಬೇಕು. ಮತ್ತು ಇದೇ ಥರ ನಮಗೆ ಮಾಡ್ತಾ ಹೋದರೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ತುಂಬ ಅನ್ಯಾಯ ಆಗ್ತದೆ. ಅದಕ್ಕೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ನ್ಯಾಯ ದೊರಕಿಸಬೇಕನ್ನುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ವೀಕ್ಷಕರೇ, ಇದುವರೆಗೆ ಗದಗ ಶಹರ ವಲಯದ ಖಾಸಗಿ ಶಿಕ್ಷಣ ಸಂಸ್ಥೆ ಅಂದರೆ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏನು ಕೆಲಸ ಮಾಡುವಂಥ ಶಿಕ್ಷಕರ ಪ್ರತಿಭಟನೆಯನ್ನು ನೋಡಿದಿರಿ. ಅದರಲ್ಲಿ ಮಂಜುಳಾ ದಾನಿ ಮೇಡಮನು ಕೂಡ ಮಾತಾಡಿದರು, ಇನ್ನಿಬ್ಬರು ಶಿಕ್ಷಕರು ಮಾತಾಡಿದ್ದಾರೆ. ಆಮೇಲೆ ಮೊದಲು ಕಿತ್ತೂರು ಚೆನ್ನಮ್ಮ ಸರ್ಕಲ್ದಿಂದ ಅವರು ಪ್ರಾರಂಭ ಮಾಡಿದ್ದು ಪ್ರತಿಭಟನೆ, ಸರ್ಕಾರದ ವಿರುದ್ಧ ಘೋಷಣೆ ಮಾಡಿದರು. ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾಯಿದ್ದೀರಿ, ನಮ್ಮನ್ನು ಶಿಕ್ಷಕರನ್ನು ಕಡೆಗಣಿಸ್ತಾ ಇದ್ದೀರಿ, ಅನುದಾನ ರಹಿತ ಶಾಲೆಯ ಶಿಕ್ಷಕರ ಸಿಬ್ಬಂದಿ ವರ್ಗಕ್ಕೆ ನೀವು ಸರ್ಕಾರ ಇದುವರೆಗೆ ಯಾವುದೇ ವಿಶೇಷವಾದಂಥ ಒಂದು ಅನುದಾನ ಅಥವಾ ಒಂದು ಪ್ಯಾಕೇಜ್ ಕೊಟ್ಟಿಲ್ಲ. ಇದರಿಂದ ನಮಗೆ ಬಹಳಷ್ಟು ಬೇಸರ ಆಗಿದೆ. ಯಾಕಂದರೆ ಪಗಾರ ಕೊಡೋದೇ ಕಡಿಮೆ. ಅಂಥ ಪಗಾರ ಈಗ ಕೋವಿಡ್ದಲ್ಲಿ ಸಿಕ್ಕಲಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಶಾಲೆಗೆ ಬರಲಿಲ್ಲ ಅಂದರೆ ಪಾಲಕರು ಫೀ ತುಂಬಿಲ್ಲ. ಫೀ ತುಂಬದೇ ಇದ್ದರೆ ಶಿಕ್ಷಣ ಸಂಸ್ಥೆಯವರು ಹೇಗೆ ಕೊಡಬೇಕು? ಆಡಳಿತ ಮಂಡಳಿಯವರು ವೇತನ ಕೊಡದೇ ಇದ್ದರೆ ಶಿಕ್ಷಕರು ಬದುಕೋದು ಹೇಗೆ? ಅವ್ರಿಗೂ ಮನೆ ಇದೆ, ಮಠ ಇದೆ, ಮಕ್ಕಳಿದ್ದಾರೆ, ಸಂಸಾರ ಇದೆ, ಜೀವನ ಇದೆ, ಇದೆಲ್ಲ ನೋಡಬೇಕಲ್ಲ. ಸೊ ಇದನ್ನು ಅವರು ಇವತ್ತು ಹೇಳಲಿಕ್ಕೆ, ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಒಂದು ಸ್ಟ್ರೈಕ್ ಮಾಡಿದರು, ಪ್ರತಿಭಟನೆ ಮಾಡಿದರು. ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕು ಅಂತ ಕಿತ್ತೂರು ಚೆನ್ನಮ್ಮ ಸರ್ಕಲ್ದಿಂದ ಅವರು ಪಾದಯಾತ್ರೆಯನ್ನು ಆರಂಭ ಮಾಡಿದರು. ಸುಮಾರು 600-700 ಜನ ಇದ್ದರು, ಅದಕ್ಕೂ ಹೆಚ್ಚಿರಬಹುದು. ಅಷ್ಟು ಶಿಕ್ಷಕರು ಇವತ್ತು ಇದ್ದರು. ಅವರು ಪಾದಯಾತ್ರೆ ಮಾಡ್ತಾ ಸರ್ಕಾರ ವಿರುದ್ಧ ಘೋಷಣೆ ಮಾಡ್ತಾ, ಶಿಕ್ಷಣ ಸಚಿವರ ವಿರುದ್ಧ ಘೋಷಣೆ ಮಾಡ್ತಾ, ಮತ್ತು ತಮ್ಮ ಬೇಡಿಕೆಗಳನ್ನು ಕೇಳ್ತಾ ಅವರು ಪಾದಯಾತ್ರೆ ಮೂಲಕ ಮುಳುಗುದ್ನಾಕ ವೃತ್ತದಲ್ಲಿ ನಿಂತು ಘೋಷಣೆ ಮಾಡಿ, ಮತ್ತೆ ಟಿಪ್ಪು ಸುಲ್ತಾನ ಸರ್ಕಲ್ದಲ್ಲಿ ನಿಂತು ಘೋಷಣೆ ಮಾಡ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದರು. ಜಿಲ್ಲಾಧಿಕಾರಿಗಳ ಕಚೇರಿ ಗೇಟ್ ಹತ್ತಿರ ಪಾಪ ನಿಂತ್ಕೊಂಡ್ರು, ಮನವಿ ತಗೊಳ್ರಿ ಅಂತ. ಶಿಕ್ಷಕರ ಕೈಯಲ್ಲಿ ಕಲಿತು DC ಆಗಿರ್ತಾರೆ, ADC ಆಗಿರ್ತಾರೆ, ಎಲ್ಲನೂ ಆಗಿರ್ತಾರೆ. ಅಂಥ ಶಿಕ್ಷಕರಿಗೆ ಅವರು ಅನುದಾನಿತ ಶಿಕ್ಷಕರಿರಲಿ, ಅನುದಾನ ರಹಿತ ಶಿಕ್ಷಕರಿರಲಿ ಅಥವಾ ಸರ್ಕಾರಿ ಶಿಕ್ಷಕರಿರಲಿ, ಶಿಕ್ಷಕರಂದ್ರೆ ಒಂದೇನಾ? ಯಾಕಂದರೆ ಟೀಚರ್ ಈಸ್ ಎ ಬಿಲ್ಡರ್ ಆಫ್ ನೇಷನ್. ಟೀಚರಿಗೆ ನಾವೇನು ಹೇಳ್ತೀವಿ? ಅವ್ರಿಗೆ ಮಾಸ್ತರ್ ಅಂತೀವಿ, ಟೀಚರ್ ಅಂತೀವಿ, ಗುರುಗಳಂತೀವಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೀವಿ. ಅಂಥ ಮಹಾನ್ ಸಾಧನೆಯಲ್ಲಿ ಒಂದು ಒಳ್ಳೆಯ ಹೆಸರಿನಲ್ಲಿ ದೇವರ ರೂಪದಲ್ಲಿ ಕಾಣುವಂಥವ್ರನ್ನ ಇವತ್ತು ಜಿಲ್ಲಾಡಳಿತ ಎಷ್ಟು ಕಡೆಗಣಿಸ್ತು ಅನ್ನೋದನ್ನು ಹೇಳ್ತೀನಿ ನಿಮಗೆ. ಅರ್ಧ ಗಂಟೆ ಗೇಟ್ ಮುಂದೆ ಕೂತ್ಕೊಂಡ್ರು. ಆ ಎಲ್ಲ ಅನುದಾನ ರಹಿತ ಶಾಲಾ ಶಿಕ್ಷಕರ ಸಂಘದ ಏನು 700-800 ಏನು ಶಿಕ್ಷಕರಿದ್ರಲ್ಲ ಪಾಪ, ಕೆಳಗೆ ಕೂತ್ಕೊಂಡ್ರು. DC ಮುಂದೆ, ಅಂದರೆ DC ಕಚೇರಿ ಮುಂದೆ ಗೇಟ್ ಮುಂದೆ ಕೂತ್ಕೊಂಡ್ರು. ಬನ್ನಿ ನಮ್ಮ ಮನವಿ ತಗೊಳ್ಳಿ. ಅರ್ಧ ಗಂಟೆ ಆದರೂ ಯಾರೂ ಬರಲಿಲ್ಲ. ಅಂದರೆ ಎಷ್ಟು ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಸ್ಪಂದನೆ ಇದೆ ನೋಡಿ. ಸಾರ್ವಜನಿಕರ ಪರಿಸ್ಥಿತಿ ಏನು? ಶಿಕ್ಷಕರ ಸಂಘ ಬಂದಿದೆ, 700-800 ಶಿಕ್ಷಕರಿದ್ದಾರೆ, ಶಿವಸ್ವರೂಪಿ ಶಿಕ್ಷಕರವರು. ಅಂಥ ಶಿಕ್ಷಕರ ಮನವಿ ತಗೊಳ್ಬೇಕಾದ್ರೆ ಅರ್ಧ ಗಂಟೆ ಆದರೂ ಬರಲಿಲ್ಲ. ಆವಾಗ ಘೋಷಣೆ ಮಾಡಿದರು, ರೊಚ್ಚಿಗೆದ್ರು ಶಿಕ್ಷಕರು, ತಾಳ್ಮೆ ಕೆಟ್ಟರು. ಅವ್ರಿಗೂ ಸಹನೆ ಇತ್ತು.
ತಾಳ್ಮೆ ಇತ್ತು, ಶಾಂತತೆಯಿಂದ ಅವರು ಪ್ರತಿಭಟನೆ ಮಾಡಿದರು. ಯಾರೂ ಬರದೇ ಇದ್ದಾಗ ಉಗ್ರವಾದ ಪ್ರತಿಭಟನೆಗೆ ಮುಂದಾದರು. ಗೇಟ್ ಬಳಿ ನಿಂತು ಉಗ್ರವಾದ ಪ್ರತಿಭಟನೆ ಮಾಡಿದರು. ಬರಲಿಲ್ಲ, ರಸ್ತೆಗಿಳಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ರಸ್ತೆಗಿಳಿದು ರಸ್ತೆ ತಡೆ ಮಾಡಿದರು, ಬಸ್ಗಳನ್ನು ನಿಲ್ಲಿಸಿದರು. ಇದಕ್ಕೆ ಕಾರಣ ಯಾರು ಕಾರಣ? ಬೇಜವಾಬ್ದಾರಿ ಇರುವಂಥ ಅಧಿಕಾರಿಗಳು ಬಂದು ಮನವಿ ತೊಗೊಳ್ಬೇಕಾಗಿತ್ತು. ಮನವಿ ತೊಗೊಂಡ್ಬಿಟ್ಟಿದ್ರೆ ರಸ್ತೆ ತಡೆ ಆಗ್ತಿತ್ತಾ? ರಸ್ತೆ ತಡೆ ಆಗಿಲ್ಲ ಅಂದರೆ ಬಸ್ಗಳು ನಿಂತ್ಕೊಂಡು ಏನು ಪ್ರಯಾಣಿಕರಿಗೆ ತೊಂದರೆ ಆಗ್ತಿತ್ತಾ? ಏನು ಕೆಲಸ ಇತ್ತು? ಅರ್ಧ ಗಂಟೆ ಆದರೂ ಬರದೇ ಏನು ಡಿ ಸಿ ಇಲ್ಲ ಅಂದರೆ ಬೇರೆಯವರು ಇರಲ್ವಾ? ಬೇರೆಯವರು ಇರ್ತಾರಿಲ್ಲ, ಡಿ ಸಿ ಇಲ್ಲಪ್ಪ, ಓಕೆ, ಅವರು ಎಲ್ಲೋ ಕೆಲಸ ಇರ್ತಿದೆ, ಆಯಿತು. ಉಳಿದ ಅಧಿಕಾರಿಗಳು ಏನು ಮಾಡ್ತಾರೆ? ಯಾರು ಬಂದು ತೊಗೋಬೇಕಾ? ಜಿಲ್ಲಾಧಿಕಾರಿಗಳ ಪರ್ಯಾಯವಾಗಿ 700 ಒಬ್ಬರ ಇಬ್ಬರ 10 ಜನನೋ 20 ಜನನೋ 700 ಶಿಕ್ಷಕರು ಇದ್ದಾರೆ. ಬುದ್ಧಿವಾದ ಹೇಳುವಂಥ ಶಿಕ್ಷಕರು, ಅವರಿಂದ ಕಲಿತವ್ರು ನಾವೆಲ್ಲ. ಇವತ್ತು ಯಾವುದೇ ಸ್ಥಾನದಲ್ಲಿ ಇರಬೇಕಾದ್ರೂ ಶಿಕ್ಷಕರ ಕೈಯಲ್ಲೇ ನಾವು ಕಲಿಬೇಕಾ? ಅಂಥವರಿಗೆ ಗೌರವ ಕೊಡುವಂಥ ಒಂದು ಪ್ರಜ್ಞೆ ಬೇಕಾ ಬೇಡ? ಜಿಲ್ಲಾಡಳಿತ ವ್ಯವಸ್ಥೆಗೆ, ಅಧಿಕಾರಿಗಳಿಗೆ. ಅರ್ಧ ಗಂಟೆ ಆದರೂ ಬರಲಿಲ್ಲ. ಅವರು ಶಾಂತವಾಗಿ, ಮೊದಲೇ ಆಕ್ರೋಶ ಇದ್ದರು ಪಾಪ. ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿ, ಸಾಮಾಜಿಕ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥೆ, ಈ ಶಿಕ್ಷಣದ ನೀತಿ ವ್ಯವಸ್ಥೆ, ದಿನಕ್ಕೊಂದು ಶಿಕ್ಷಣ ಸಚಿವರು ಇದ್ದಾರಲ್ಲ, ಅಪುಣ್ಯಾತ್ಮ ದಿನಕ್ಕೊಂದು ನೀತಿಯನ್ನು ಹೊರಡಿಸ್ತಾನೆ. ಇವತ್ತು 8ರಿಂದ 1ರಿಂದ 5 ಈಗಿಲ್ಲ, 6ರಿಂದ 8 ಈವರೆಗೆ, 9ರಿಂದ 10 ಈವರೆಗೆ. ಅದು ಏನು ಪ್ರಾಥಮಿಕ ಶಿಕ್ಷಣ ಸಚಿವನ ಪರಿಸ್ಥಿತಿ ಏನು ತಲೆಯೊಳಗದನೋ, ಏನು ವಿಚಾರ ಐತೋ, ಅದು ಎಂಥ ಸರ್ಕಾರೋ, ಎಂಥ ಅಧಿಕಾರಿಗಳೋ, ಅವ್ರು ಹೆಂಗೆ ವಿಚಾರ ಮಾಡ್ತಾರೋ, ಏನು ವಾಸ್ತವಿಕ ಸ್ಥಿತಿ ಗೊತ್ತಾಗುತ್ತೋ ಇಲ್ಲೋ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ, ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿ ಏನು, ಆಡಳಿತ ಮಂಡಳಿಯ ಪರಿಸ್ಥಿತಿ ಏನು, ಪಾಲಕರ ಪರಿಸ್ಥಿತಿ ಏನು, ಶಿಕ್ಷಕರ ಪರಿಸ್ಥಿತಿ ಏನು, ಬಾಲಕರ ಪರಿಸ್ಥಿತಿ ಏನು, ಶಿಕ್ಷಣದ ವ್ಯವಸ್ಥೆ ಪರಿಸ್ಥಿತಿ ಏನು, ಅರ್ಥ ಬೇಕಾ ಬೇಡ? ಯಾಕಾಗಬೇಕು? ಹಾಗಿದ್ದರೆ ಗೊತ್ತಾಗಿಲ್ಲ ಅಂದರೆ ಶಿಕ್ಷಣ ಸಚಿವರು ಯಾಕಾಗಬೇಕು? ಮೇಲಾಧಿಕಾರಿಗಳು ಏನು ಮಾಡ್ತಾರೆ? ಆ DDPU ಇವೆಲ್ಲ ವೇಸ್ಟ್ ಬಾಡಿ, ಅವಕ್ಕೆ ಏನು ಗೊತ್ತಿಲ್ಲ. ಅನುದಾನ ರಹಿತ ಶಿಕ್ಷಕರನ್ನು ಕಡೆಗಣಿಸುವಂಥ ಮಲ್ತಾಯಿ ಧೋರಣೆಯನ್ನು ಮಾಡುವಂಥ ಅವರು B.Ed ಮಾಡಿರ್ತಾರೆ ರೀ. ಏನು ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಶಿಕ್ಷಕರು, ಅವರು ಕಲ್ತಿದ್ದು ಅದನ್ನೇ. ಸರ್ಕಾರಿ ಕೆಲಸ ಮಾಡುವಂಥ ಶಿಕ್ಷಕರು ಕಲಿಯೋದನ್ನು ಅದನ್ನೇ, ಅವರು ಬೋಧನೆ ಮಾಡೋದು ಅದನ್ನೇ, ಇವರು ಬೋಧನೆ ಮಾಡೋದು ಅದನ್ನೇ. ಅವ್ರಿಗೂ ನೀತಿ ನಿಯಮಗಳು ಒಂದೇ. ಅನುದಾನ ರಹಿತ ಶಾಲಾ ಶಿಕ್ಷಕರ ಪರಿಸ್ಥಿತಿ ಏನು? ಇವತ್ತು ಶಹರ ವಲಯ ಇದ್ದಿದ್ದು ಗದಗ ಬೆಟಗೇರಿ ಅವಳಿ ನಗರದ ಗದಗ ಶಹರ ವಲಯದ ಶಿಕ್ಷಕರೇ 800 ಜನ ಇದ್ದಾರೆ. ಇನ್ನು ಜಿಲ್ಲಾದಲ್ಲಿ ಎಷ್ಟು ಜನ ಇರಬೇಕು? ಅವ್ರ ಪರಿಸ್ಥಿತಿ ಏನು? ರಾಜ್ಯದಲ್ಲಿ ಎಷ್ಟು ಜನ ಇರಬೇಕು? ಅವ್ರ ಪರಿಸ್ಥಿತಿ ಏನು? ಕಾಯಿಪಲ್ಲೆ ಮಾರ್ತಾ ಇದ್ದಾರೆ, ತರಕಾರಿ ಮಾರ್ತಾ ಇದ್ದಾರೆ ಎಷ್ಟೋ ಶಿಕ್ಷಕರು. ಅನುದಾನ ರಹಿತ ಶಾಲೆಯ ಪಗಾರ ಇಲ್ಲದೆ, ಸಂಬಳ ಇಲ್ಲದೆ ನೀವಿರ್ತೀರಾ? ಒಬ್ಬ ಕಾಲೇಜಿನ ಲೆಕ್ಚರರ್ 4 ವಾರಕ್ಕೆ 5 or 6 ಪೀರಿಯಡ್ ತೊಗೊಳ್ತಾರೆ. UGC ಸ್ಕೇಲ್ ಲಕ್ಷಗಟ್ಟಲೆ ಪಗಾರ. ಅನುದಾನ ರಹಿತ ಶಾಲಾ ಶಿಕ್ಷಕರ ಪಗಾರ ಎಷ್ಟು ಇದೆ ರೀ? ಆಡಳಿತ ಮಂಡಳಿಗೂ ಅದು ಯಾವಾಗ ಕೊಡ್ತಾರೆ? ವಿದ್ಯಾರ್ಥಿಗಳು ಪಾಲಕರು ಫೀ ತುಂಬಿದಾಗ 30% ಏನು ಕಡಿತ ಮಾಡಿದ್ದೀರಿ, ಮತ್ತು ಬೇರೆ ಬೇರೆ ಕಡಿತ ಮಾಡಿದ್ದೀರಿ. 55ರಿಂದ 65% ಏನು ಶಾಲೆಗೆ ಬರಬೇಕಾದಂಥ ದುಡ್ಡು ಬರ್ತಾ ಇಲ್ಲ. ಬರೋದಿಲ್ಲ ಅಂದರೆ ಈಗ ಸರ್ಕಾರದ ಅನುದಾನವೂ ಇಲ್ಲ, ಸಾರ್ವತ್ರಿಕ ಅನುದಾನವೂ ಇಲ್ಲ, ಆಡಳಿತ ಮಂಡಳಿಯ ಅನುದಾನವೂ ಇಲ್ಲ, ವಿದ್ಯಾರ್ಥಿಗಳು ಬರೋಂಗಿಲ್ಲ, ಪಾಲಕರು ಕೇಳೋಂಗಿಲ್ಲ, ಶಾಲೆಗಳು ಆರಂಭ ಇಲ್ಲ. ಈಗ 6ರಿಂದ 8, 8ರಿಂದ 10, 10ರಿಂದ 12 ಹೀಗೆ ನೀವು ಮಾಡ್ಕೊಂಡು ಕೂತ್ಕೊಂಡಿರಿ. ಮತ್ತು ಒಂದು ಡೆಸ್ಕಿಗೆ ಒಂದು ವಿದ್ಯಾರ್ಥಿ, 108 ರೂಲ್ಸು, COVID-19 ರೂಲ್ಸ್ ಒಂದಿಷ್ಟು ಮಾಡಿದ್ದೀರಿ. ಆ ರೂಲ್ಸ್ ಫಿಲ್ ಮಾಡೋದ್ರಾಗ ಅವ್ರಿಗೆ ಸಿಕ್ಕಾಪಟ್ಟೆ ಆಡಳಿತ ಮಂಡಳಿ ಟಾರ್ಚರ್ ಆಗಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಏನು ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಪಗಾರ ಯಾರು ಕೊಡಬೇಕು? ಯಾರು? ಅವ್ರ ಪರಿಸ್ಥಿತಿ ಏನು? ಅವ್ರೇನು ಸಾಮಾನ್ಯ ಕಲ್ತಿರ್ತಾರ? MA B.Ed ಆಗಿರ್ತದೆ, BA B.Ed ಆಗಿರ್ತದೆ, BSc B.Ed ಆಗಿರುತ್ತೆ. ಒಂದು ಅವ್ರಿಗೊಂದು ಸ್ಥಾನಮಾನ ಬೇಕಾ ಬೇಡ? ಅವ್ರಿಗೊಂದು ಪ್ಯಾಕೇಜ್ ಕೊಡಬೇಕಾ ಬೇಡ? ನೀವು 12 ತಿಂಗಳಾಯಿತು ಹೆಚ್ಚು ಕಡಿಮೆ, ಮಾರ್ಚ್ ಟು ಮಾರ್ಚ್ ಅಂದರೆ 1 ವರ್ಷ ಕೋವಿಡ್. ನೀವು ಯಾರ್ಯಾರಿಗೋ ಪ್ಯಾಕೇಜ್ ಮಾಡಿದ್ದೀರಿ. ಶಿಕ್ಷಕರು ಅವರು ಏನು ದೇಶದ ಬೆನ್ನೆಲುಬು. ಅವರು ಟೀಚರ್ ಇಸ್ ಎ ಬಿಲ್ಡರ್ ಆಫ್ ನೇಷನ್. ಈ ದೇಶವನ್ನು ಕಟ್ಟುವ ನಿರ್ಮಾತೃ ಅವರು. ಅಂಥ ಶಿಕ್ಷಕರ ಬಗ್ಗೆ ಗಮನ ಕೊಡೋದಿಲ್ಲ ಸರ್ಕಾರ ಅಂದರೆ ನೀವೊಂದು ರಸ್ತೆಗೆ ಕೋಟಿಗಟ್ಟಲೆ ಹಾಕ್ತೀರಿ. ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಅನುದಾನ ರಹಿತ ಶಾಲಾ ಶಿಕ್ಷಕರು? ಒಂದು ಪ್ಯಾಕೇಜ್ ಮಾಡೋದು ಬೇಡವಾ ನೀವು?
ಒಂದು ಅವ್ರ ಮನೆ ನಡಿಬೇಕಾ ಬೇಡ, ಮಕ್ಕಳು, ಜೀವನ, ಸಂಸಾರ, ಅವ್ರ ಬದುಕು, ಮತ್ತು ಡಬಲ್ ಡ್ಯೂಟಿ, ತ್ರಿಬಲ್ ಡ್ಯೂಟಿ, ಎಷ್ಟು ಶೋಷಣೆ ಆಗ್ತಾ ಇದೆ. ಯಾಕೆ ಇದನ್ನು ಗಮನ ಕೊಡ್ತಾ ಇಲ್ಲ? ಇವತ್ತು DDPI ಅವರು ಹೋಗೋದಾಗಲಿ, ಇವರೇನು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಇವರು ಅನುದಾನ ರಹಿತ ಶಾಲಾ ಶಿಕ್ಷಕರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, 208 ಕಂಡೀಷನ್ ಕೇಳ್ತಾರೆ. ಮತ್ತು ಅವ್ರಿಗೆ ಆಗುವಂಥ ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತರೋದು BOದು DDPIದು ಜವಾಬ್ದಾರಿ ಅಲ್ವಾ? ಏನು ಮಾಡ್ತೀರಿ ಶಿಕ್ಷಣಾಧಿಕಾರಿಗಳು? ಮತ್ತು ನೀವು ಪರ್ಮಿಷನ್ ಕೊಟ್ಬಿಡ್ತೀರಿ, ಬೇಕಾಬಿಟ್ಟು ಪರ್ಮಿಷನ್ ಕೊಡ್ತೀರಿ, ಅಲ್ಲಿ ಕೆಲಸಕ್ಕೆ ಬರ್ತಾರೆ ಶಿಕ್ಷಕರು, ವಿದ್ಯಾರ್ಥಿಗಳು ಬರ್ತಾರೆ, ಅಲ್ಲಿ ರೂಲ್ಸ್ನು ಮಾಡ್ತೀರಿ 108. ಅನುದಾನಿತ ಶಾಲಾ ಶಿಕ್ಷಕರಿಗೂ ಒಂದೇ ರೂಲ್ಸ್, ಆಡಳಿತ ಮಂಡಳಿಗೂ ಒಂದೇ ರೂಲ್ಸು, ಅನುದಾನ ರಹಿತಕ್ಕೂ ಒಂದೇ ರೂಲ್ಸು, ಸರ್ಕಾರದಕ್ಕೂ ಒಂದೇ ರೂಲ್ಸು. ಮತ್ತು ಇದಕ್ಕೆ ಯಾಕಿಲ್ಲ? ಇವರು ಪಾಪ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಸಂಬಳ ಇಲ್ಲ, ಯಾಕೆ? ಏನು ಪರಿಸ್ಥಿತಿ ಅವ್ರದ್ದು? ಸೊ ಹಾಗಾಗಿ ಅವರು ಇವತ್ತು ಎಷ್ಟು ನೋವಿನಿಂದ ಪಾಪ ಘೋಷಣೆ ಮಾಡಿದರು ಅಂದರೆ, ಸರ್ಕಾರ ನಮ್ಮ ಹತ್ರ ಗಮನ ಕೊಡಿ. ಶಿಕ್ಷಕರವರು ಪಾಪ ಒಂದು ಪ್ಯಾಕೇಜ್ ಕೊಡಿ ಅವರಿಗೆ. ಬೇಡ, ಏನು ಬೇಡ ರೀ, ಅವ್ರಿಗೆ ಸರಿಯಾಗಿ ಏನು ಸಮರ್ಪಕವಾಗಿ ಆಡಳಿತ ಮಂಡಳಿಯವ್ರಿಗೆ ಏನು ಶಾಲೆಗೆ ಕೊಡಬೇಕು ಅದನ್ನು ಕೊಡಿ. ಈ 30% ಏನಿದೆ ಅದರೊಳಗೆ ಅನುದಾನ ರಹಿತ ಶಾಲೆ ಆಡಳಿತ ಮಂಡಳಿಗೆ ವಿಶೇಷವಾದಂಥ ಒಂದು ಫೀದು ವ್ಯವಸ್ಥೆ ಮಾಡಿ, ಆ ಬಂದು ಫೀಯಲ್ಲಿ ಅವರು ಪಗಾರ ಕೊಡ್ತಾರೆ, ಸಂಬಳ ಕೊಡ್ತಾರೆ. ಅನುದಾನಿತ ಶಾಲಾ ಶಿಕ್ಷಕರಿಗೆ ಪಗಾರ ಬರ್ತದೆ ಸರ್ಕಾರದಿಂದ, ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ಪಗಾರ ಬರ್ತದೆ, ಸಂಬಳ ಬರ್ತದೆ. ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಇಲ್ಲ ಅಂದರೆ ಆಡಳಿತ ಮಂಡಳಿ ಮೇಲೆ ಡಿಪೆಂಡ್ ಅವರು. ಆಡಳಿತ ಮಂಡಳಿಗೆ ರೊಕ್ಕಿಲ್ಲ, ಫೀ ಇಲ್ಲ, ಬರೋದಿಲ್ಲ, ಕೊಡೋದಿಲ್ಲ ಅಂದರೆ ಏನು ಕೊಡಬೇಕು ಅವರು? ಸೊ ಹಾಗಾಗಿ ಎಲ್ಲರನ್ನೂ ಒಂದೇ ತಗಡೆಯಲ್ಲಿ ತೂಕ ಮಾಡೋದಲ್ಲ. ನೀವು ಮಾಡೋದಾದರೆ ಅವ್ರಿಗೂ ಪಗಾರ ಕೊಡಿರಿ ಸರ್ಕಾರದ್ದು. ಅನುದಾನ ರಹಿತ ಶಾಲಾ ಶಿಕ್ಷಕರು ಪಗಾರ ಕೊಡಿ, ಈಗ ಹೆಂಗೆ ಎಲ್ಲರಿಗೆ ಪಗಾರ ಕೊಡ್ತೀರಿ ಹಂಗೆ ಸಂಬಳ ಕೊಟ್ಬಿಡಿ, ಈ ಪ್ರಶ್ನೆನೇ ಬರೋದಿಲ್ಲ. ಇದನ್ನು ಅವ್ರ ಬೇಡಿಕೆಗಳು ಭಾಳಷ್ಟು ನೊಂದುಕೊಂಡು ಹೇಳಿದ್ದಾರೆ. ಈಗ ಕೂಡಲೇ ಅವ್ರು 1ರಿಂದ 5ನೇ ಕ್ಲಾಸನ್ನು ಸ್ಟಾರ್ಟ್ ಮಾಡಿರಿ, ಒಮ್ಮೆಕ್ಲೆ ಎಲ್ಲ ಸ್ಟಾರ್ಟ್ ಮಾಡಿಬಿಡಿ. ಯಾಕೆ ಒಂದು ಈಗ ಹಾಗೆ ಇದು ಇವತ್ತೊಂದು ರೂಲ್ಸು, ನಾಳೆ ಒಂದು ರೂಲ್ಸು, ಆಮೇಲೆ ಮತ್ತು ಆ ಹುಡುಗರ ಮಕ್ಕಳೇ ಈ ಹುಡುಗರ ಮಕ್ಕಳೇ ಬಂದವ್ರು ಬರ್ತಾರೆ, ಹೋಗೋರು ಹೋಗ್ತಾರೆ. ಆನ್ಲೈನು ನಡೀತಿದೆ, ಆಫ್ಲೈನು ನಡೀತಿದೆ, ಕ್ಲಾಸ್ ರೂಮ್ ನಡೀತಾವೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಶಿಕ್ಷಣ ಚಟುವಟಿಕೆ ಅನುಕೂಲ ಆಗುತ್ತೆ. 8th ಮಾಡೋದು, 9th ಮಾಡೋದು, 4ನೇ ಕ್ಲಾಸ್, 6ನೇ ಕ್ಲಾಸ್ ಮಾಡೋದು, 7ನೇ ಕ್ಲಾಸ್ ಮಾಡೋದು, 1ರಿಂದ ಸ್ಟಾರ್ಟ್ ಮಾಡಿ ಅವ್ರ ಜವಾಬ್ದಾರಿ ಇರ್ತೈತೆ. ಅವರು ಮಾಡಿ ಅವ್ರಿಗೆ ಅನುಕೂಲ ಆಗುವಂಥದ್ದು ವಿಶೇಷ ಪ್ಯಾಕೇಜ್ ಮಾಡಿ. ಏನು ಖಾಸಗಿ ವಲಯ ಶಿಕ್ಷಕರಿದ್ದಾರೆ, ಅನುದಾನ ರಹಿತ ಶಿಕ್ಷಕರಿಗೆ ಸ್ವಲ್ಪ ಆದರೂ ಮಟ್ಟಿಗೆ ಸರ್ಕಾರ ಪ್ಯಾಕೇಜ್ ಮಾಡೋದು, ಘೋಷಣೆ ಮಾಡಿ. ಅವ್ರಿಗೆ ಕೊಟ್ಟರೆ ಎಲ್ಲಿ ಹೋಗೋದಿಲ್ಲ, ಘೋಷಣೆ ಮಾಡಿ. ಆ ಶಿಕ್ಷಣ ಸಚಿವರಿಗೆ ಹೇಳಿ, ಸ್ವಲ್ಪ ಅಧಿಕಾರಿಗಳು, ಮೇಲಾಧಿಕಾರಿಗಳು ತಿಳ್ಕೊಳ್ಳಿ ಅವ್ರ ಪರಿಸ್ಥಿತಿ. DDPIಗಳು, BOಗಳು ಹೋಗಿ ಅವ್ರದ್ದೇ ಊಟ ಮಾಡಿ ಬರೋದಲ್ಲ. ಆಡಳಿತ ಮಂಡಳಿ ಪಾಪ ಅವ್ರು ಏನು ಮಾಡಬೇಕು? ಇನ್ನು ಇವ್ರು ಏನಾದ್ರು ಜೋರು ಮಾಡಿ ಕೇಳಿದರೆ ಅವರು ನೌಕರಿ ಬಿಡಿಸ್ತಾರೆ. ನೌಕರಿ ಇದನ್ನು ಬಿಟ್ಟರೆ ಬೇರೆ ಅವ್ರಿಗೆ ಗೊತ್ತಿಲ್ಲ. ಶಿಕ್ಷಕರಾಗಿ ಸೇವೆ ಮಾಡಿ ಒಂದು ಬಿಟ್ಟರೆ ಬೇರೆ ಏನು ಗೊತ್ತಿರುತ್ತೆ ಪಾಪ, ಏನು ಗೊತ್ತಿದೆ ಅವ್ರಿಗೆ? ಸೊ ಹಾಗಾಗಿ ಅವ್ರ ಬಗ್ಗೆ ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಮನವಿ ಕೊಡೋಕೆ ಅರ್ಧ ಗಂಟೆ ಕೂತ್ಕೊಂಡ್ರು ಬರಲಿಲ್ಲ ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇದೆ ಗದಗ ಜಿಲ್ಲಾ ಆಡಳಿತ ವ್ಯವಸ್ಥೆ. ರಸ್ತೆ ತಡೆ ಮಾಡೋಕ್ಕೆ ನೀವೇ ಕಾರಣ ಆದ್ರಿ. ಬಸ್ಸು ಸಂಚಾರ ನಿಂತ್ಕೊಳ್ತು, ಪೊಲೀಸರು ಬಂದು ಮನವೊಲಿಸಿದರು. ಅವರಿಗೆ ಪೊಲೀಸರಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದು ವಾಪಸ್ ನಿಂತು, ಜಿಲ್ಲಾಧಿಕಾರಿಗಳು ಇರಲಿಲ್ಲ, ಬೇರೆದವರು ಬಂದು ತೊಗೊಂಡ್ರು ಮನವಿ. ಸರಿ, ಅದನ್ನೇ ಮೊದಲು ಮಾಡಿಬಿಟ್ಟಿದ್ರೆ ಇಷ್ಟು ಆದಂತ ಆಗ್ತಿತ್ತ? ಸೊ ಇದನ್ನೆಲ್ಲ ಗಮನಿಸಬೇಕು. ನಮ್ಮಿಂದ ಏನು ಆಗ್ತದೆ, ಏನು ಸಾಧಕ ಬಾಧಕಗಳಾಗ್ತವೆ. ಒಂದು ಸ್ಟ್ರೈಕ್ ಮಾಡೋರಿಗೆ ಅವರು ಯಾವಾಗಲೂ ಪ್ರತಿಭಟನೆ ಯಾಕೆ ಮಾಡ್ತಾರೆ ಹೇಳಿ? ನೋವಿನಿಂದ, ಬೇಸರದಿಂದ, ಸಂಕಟದಿಂದ, ಸಮಸ್ಯೆಯಿಂದ ಮಾಡ್ತಾರೆ. ಅವ್ರ ಸಮಸ್ಯೆ ಕೇಳಿ ಅವ್ರ ಮನವಿ ತೊಗೊಂಡು ಕಳಿಸಿಬಿಟ್ರೆ ಮುಗಿದೋತು. ಸಾರ್ವತ್ರಿಕವಾದಂಥ ಸರಳವಾದಂಥ ಆಡಳಿತವನ್ನು ಕೊಡುವಂಥ ಜಿಲ್ಲಾಡಳಿತನ ಈ ರೀತಿ ಒಂದು ಸಮಸ್ಯಾತ್ಮಕ ಆಡಳಿತವನ್ನು ಮಾಡೋದಾದರೆ ಮತ್ತು ಯಾಕ್ರಿ ನೀವು ಆ ಸರ್ಕಾರದ ವ್ಯವಸ್ಥೆಯಲ್ಲಿ ಇರಬೇಕು? ಶಿಕ್ಷಕರು ಬಂದು ತಮ್ಮ ಬೇಡಿಕೆಯನ್ನು ತೊಗೊಂಡ್ಬಿಟ್ರೆ ಮನವಿ ಯಾರೋ ಬರಲಿ, ಅವ್ರು ಇವರೇ DC ಬೇಕಂತ ಕೇಳಿದ್ರೆ ಬಂದು ಮನವಿ ತೊಗೊಂಡು ಅದು ಏನು ರೂಲ್ಸ್ ಫಾಲೋ ಮಾಡ್ಬೇಕು ಮಾಡಿಬಿಟ್ರೆ ಅದು ಅವ್ರು ಹೋಗಿಬಿಡ್ತಾರೆ. ಎಷ್ಟು ಬಸ್ ಸಂಚಾರ ಅಸ್ತವ್ಯಸ್ತ ಆಯ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಯಿತು, ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡೋಂಗಾಯ್ತು. ಯಾರು ಜವಾಬ್ದಾರಿ? ಇದಕ್ಕೆಲ್ಲ ಹೊಣೆಗಾರ ಯಾರು? ಈಗ ನಾವು ಯಾರು ತಪ್ಪು ಮಾಡಿದ್ರೆ ಬೇಕಾಬಿಟ್ಟು ನೀವು ಏನು ಬೇಕಾದ್ರೂ ಮಾಡ್ತೀರಿ. ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಇಲ್ವಾ? ಸಮಸ್ಯೆಯಲ್ಲಿರುವಂಥ 700 ಶಿಕ್ಷಕರು ಮತ್ತೆ ಪುನಃ ಅವರು ಶಾಲೆಗೆ ಹೋದರು. ಬಂದು ಮನವಿ ಕೊಟ್ಟು ಬೇಗ ಅವರು 10 ಗಂಟೆಗೆ ಅವರು ಪಾದಯಾತ್ರೆ ಆರಂಭ ಮಾಡಿದ್ದಾರೆ. 11:30 ಒಳಗೆ ಮುಗಿಸ್ಕೊಂಡು ಶಾಲೆಗೆ ಹೋದರು.
ಕರ್ತವ್ಯ ಪ್ರಜ್ಞೆ ಇಟ್ಕೊಂಡು ಮಾಡಿದ್ದಾರೆ ಅವರು. ನಿಮಗೆ ಬೇಡವಾ ಕರ್ತವ್ಯ ಪ್ರಜ್ಞೆ? ಶಿಕ್ಷಕರು ಬಂದಿದ್ದಾರೆ, ಅವ್ರ ಮನವಿ ತೊಗೊಳ್ಬೇಕು, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು, ಅವರ ಸಮಸ್ಯೆಗಳು ಆಲಿಸಬೇಕು, ಸರ್ಕಾರಕ್ಕೆ ಕಳಿಸ್ಬೇಕು. ಇಂಥ ಸಮಸ್ಯಾತ್ಮಕ ಆಡಳಿತ ವ್ಯವಸ್ಥೆ, ಬೇಜವಾಬ್ದಾರಿ ಆಡಳಿತ ವ್ಯವಸ್ಥೆ ಇರೋದ್ರಿಂದ ಇವತ್ತು ಸಾರ್ವತ್ರಿಕವಾಗಿ ಭಾಳಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಇವತ್ತು ಖಾಸಗಿ ಶಿಕ್ಷಣ ವಲಯ ಅಂದರೆ ಅನುದಾನ ರಹಿತ ಶಾಲಾ ಶಿಕ್ಷಕರು 700-800 ಜನ ಸೇರಿ ಪ್ರತಿಭಟನೆ ಮಾಡಿದರು. ಅವ್ರಿಗೆ ಬೇಡಿಕೆ ಇಷ್ಟೇ, ನಮಗೊಂದು ಪ್ಯಾಕೇಜ್ ಕೊಡಿ, 1 ರಿಂದ 5 ಏನು ಈಗ ನಿಲ್ಲಿಸಿದ್ರೆ ಆ ಶಾಲೆಗಳು ಆರಂಭ ಮಾಡಿ, 30% ಏನು ನೀವು ಏನು ಡಿಡಕ್ಷನ್ ಮಾಡಿದಿರಲ್ಲ ಫೀ ಒಳಗೆ, ನಮಗೂ ಅದು ಬೇಡ. ಆಮೇಲೆ ಬೇರೆ ಬೇರೆ ಏನು ನೀವು ಕೊಡಬೇಕಾಗಿತ್ತು ಅದನ್ನು ಕೊಡಿ ಅಂದರೆ ಆಡಳಿತ ಮಂಡಳಿ ನಮಗೆ ಪಗಾರ ಕೊಡ್ತಾರೆ, ನಮಗೂ ಹೆಂಡತಿ ಮಕ್ಕಳು ಜೀವನ ಸಂಸಾರ ಎಲ್ಲ ಇದೆ, ನಾವು ಬದುಕ್ತೇವೆ, ನಾವು ನಿಮ್ಮಂಗೆ ಏನು ಮೋಜು ಮಸ್ತಿ ಮಜಾಕ್ ನಾವು ಕೇಳ್ತಾ ಇಲ್ಲ, ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾಯಿದ್ದೇವೆ. ಶಿಕ್ಷಕ ವೃತ್ತಿ ಘನತೆ ಎತ್ತ ವೃತ್ತಿ ಅದು. ಸೊ ಅಂಥ ವೃತ್ತಿಯಲ್ಲಿ ಇದ್ದೇವೆ, ನಮಗೊಂದೇ ಇರುವಂಥ ಗೌರವವನ್ನು ಉಳಿಸಿ ನಮ್ಮ ಬದುಕನ್ನು ನಡೆಸಿ, ಜೀನೇದೋ ಬದುಕಲು ಬಿಡುವಂಥ ಹಾಗೆ ಕೊಡಿ, ನಮ್ಮ ಬೇಡಿಕೆಯನ್ನು ಸ್ಪಂದಿಸಿ ಅಂತ ಹೇಳಿ ಭಾಳಷ್ಟು ಅವರು ಅತ್ಯಂತ ಸರ್ಕಾರಕ್ಕೆ ಭಾಳ ನೋವಿನಿಂದ ಮನವಿ ಕೊಟ್ಟಿದ್ದಾರೆ. ಸರ್ಕಾರ ಈ ಕೂಡಲೇ ಖಾಸಗಿ ಏನು ಇವತ್ತು ಗದಗ ಶಹರ ವಲಯದ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಕೆಲಸ ಮಾಡುವಂಥ ಶಿಕ್ಷಕರ ಬೇಡಿಕೆ ಇದೆ, ಸರ್ಕಾರ ತೀವ್ರವಾಗಿ ಸ್ಪಂದನೆ ಮಾಡುತ್ತೆ ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ಗಣೇಶ್ ಜೊತೆ ಅನಂತ್ ಕಾರ್ಕಳ, ಸಿಟಿ ಟಿವಿ, ಗದಗ.